ವೆಲ್ಕಮ್ ಬ್ಯಾಕ್ ಟು ಗ್ಯಾಜೆಟ್ ವರ್ಲ್ಡ್ ಕಾರ್ಡ್. ಇವತ್ತು ನಮ್ಮ ರೈತರ ತೋಟ ಜಮೀನು ಗದ್ದೆಕಾಲು ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಬೆಸ್ಟ್ ಪ್ರೈಸಸ್ ಅಲ್ಲಿ ನಿಮಗೆ 3 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾ ಮತ್ತೆ 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾಗಳನ್ನು ತಂದಿದ್ದೀವಿ. ಸೊ ಅಂದ್ರೆ ನಿಮ್ಮ ಒಂದು ಜಮೀನಿಗೆ ತಕ್ಕಂತೆ ನೀವು ಈ ಸೋಲಾರ್ CCTV ಕ್ಯಾಮ್ರಾಗಳನ್ನ ಬೈ ಕೂಡ ಮಾಡ್ಕೋಬಹುದು. ಎಕ್ಸಾಂಪಲ್ ಇವಾಗ 3 ವ್ಯೂ ಅಂತಂದ್ರೆ ನಿಮಗೆ 3 ಕಡೆ ಸೈಡ್ ಅಲ್ಲಿ ನಿಮಗೆ ಕವರ್ ಆಗಬೇಕು ಅಂತಂದ್ರೆ 3 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾನ ತಗೊಳ್ಬಹುದು. ಅಥವಾ ನಿಮ್ಮ ಒಂದು ಪ್ರದೇಶದಲ್ಲಿ 4 ಲೆನ್ಸ್ ಅಂತಂದ್ರೆ 4 ಕಡೆ ದಿಕ್ಕಲ್ಲೂ ಕೂಡ ನಿಮಗೆ ಕವರ್ ಆಗಬೇಕು ಅಂತಂದ್ರೆ 4 ಲೆನ್ಸ್ ಅಂತಂದ್ರೆ 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾನ ತಗೊಳ್ಬಹುದು. ಹಾಗೆ ನಿಮಗೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ಈ ಒಂದು ಸೋಲಾರ್ CCTV ಕ್ಯಾಮ್ರಾಗಳಿಗೆ ಯಾವುದೇ ರೀತಿಯ ಕರೆಂಟ್ನ ಅವಶ್ಯಕತೆ ಇಲ್ಲ ಮತ್ತೆ ಯಾವುದೇ ರೀತಿಯ ವೈಫೈ ಕೂಡ ಅವಶ್ಯಕತೆ ಇಲ್ಲ. ಹಾಗೆ ಇದು ಈ ಒಂದು ಸೋಲಾರ್ CCTV ಕ್ಯಾಮ್ರಾಗೆ ಒಂದು ಸಿಮ್ ಹಾಕಬೇಕಾಗುತ್ತೆ ಮತ್ತೆ ಒಂದು ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ. ಇದನ್ನ ಹಾಕ್ಬಿಟ್ಟು ರೈತರು ಈ ದೇಶ ಅಂತಲ್ಲ ಬೇರೆ ಯಾವುದೇ ಒಂದು ದೇಶದ ಮೂಲೆಯಲ್ಲಿ ಕೂತ್ಕೊಂಡು ತಮ್ಮ ಒಂದು ಕೃಷಿ ಭೂಮಿನ ಅಂದ್ರೆ ಒಂದು 3 ರಿಂದ 4 ಎಕರೆ ಜಾಗವನ್ನ ತಮ್ಮ ಮೊಬೈಲ್ ಅಲ್ಲೇ ನೀವು ಎಲ್ಲೇ ಕೂತ್ಕೊಂಡು ರೈತರು ನೋಡ್ಕೊಳ್ಬಹುದು. ಇನ್ನು ಈ ಸೋಲಾರ್ CCTV ಕ್ಯಾಮ್ರಾದಲ್ಲಿ 4 ಲೆನ್ಸ್ ಇರೋದ್ರಿಂದ ಸೊ ಗಮನಿಸ್ಕೋಬಹುದಿರೋ ಮೇನ್ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಈ ಲೆಫ್ಟ್ ಟು ರೈಟ್ ಇರುವಂತ ಕ್ಯಾಮ್ರಾಗಳನ್ನ ನಿಮ್ಮ ಒಂದು ಪ್ರದೇಶಕ್ಕೆ ತಕ್ಕಂತೆ ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಅಂದ್ರೆ ಗಮನಿಸ್ಕೋಬಹುದು ನೀವು ಇದನ್ನ ಬ್ಯಾಕ್ ಸೈಡು ಅಥವಾ ಲೆಫ್ಟ್ ಸೈಡು ಫ್ರಂಟ್ ಸೈಡು ಅಥವಾ ಈ ತರ ಹಾರಿಜೆಂಟಲ್ ಈ ತರ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಒಂದು ಲೆನ್ಸ್ ನಿಮಗೆ ಮುಂದೆ ವಾಚ್ ಮಾಡ್ತಿರತ್ತೆ. ಈ ಒಂದು ಲೆನ್ಸ್ ನ ನೀವು 360 ಡಿಗ್ರಿ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ನೀವು ವ್ಯೂ ಕೂಡ ಮಾಡ್ಕೋಬಹುದು. ಅಥವಾ ಇದರ ಮುಂದೆ ಯಾರಾದ್ರೂ ನಿಮಗೆ ಮನುಷ್ಯರು ಬಂದ್ರೆ ಅವರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಟ್ರ್ಯಾಕ್ ಕೂಡ ಮಾಡುವಂತ ಒಂದು ಆಪ್ಷನ್ಸ್ ಕೂಡ ಈ CCTV ಕ್ಯಾಮ್ರಾದಲ್ಲಿ ಇದೆ. ಈ ಒಂದು ಸೋಲಾರ್ CCTV ಕ್ಯಾಮ್ರಾದಲ್ಲಿ ನಿಮಗೆ 8 ವ್ಯಾಟ್ ಮತ್ತೆ 8 ವ್ಯಾಟ್ ನ ಡ್ಯುವೆಲ್ ಸೋಲಾರ್ ಪ್ಯಾನಲ್ ಅಂದ್ರೆ 16 ವ್ಯಾಟ್ ನ ಮೋನೋ ಕ್ರಿಸ್ಟಲ್ ಸೋಲಾರ್ ಪ್ಯಾನಲ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಫಾಸ್ಟ್ ಆಗಿ ಎಫಿಷಿಯನ್ಸಿ ಆಗಿ ಫಾಸ್ಟ್ ಆಗಿ ಚಾರ್ಜ್ ಆಗೋದ್ರಿಂದ ಇದು ಒಂದು ಸಲ ನಿಮಗೆ ಕಂಪ್ಲೀಟ್ ಆಗಿ ಚಾರ್ಜ್ ಆದ್ರೆ 2 ರಿಂದ 3 ದಿನಗಳ ಕಾಲ ಅಷ್ಟು ನಿಮಗೆ ಬಿಸಿಲಿಲ್ಲ ಆದ್ರೂ ಕೂಡ ವರ್ಕ್ ಕೂಡ ಆಗುತ್ತೆ. ಹಾಗೆ ಗಮನಿಸ್ಕೋಬಹುದು ಈ ಒಂದು ಸೋಲಾರ್ CCTV ಕ್ಯಾಮ್ರಾಗಳಲ್ಲಿ ಅಂದ್ರೆ 3 ಲೆನ್ಸ್ ಮತ್ತೆ 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾಗಳಲ್ಲಿ 5 ಮೆಗಾ ಪಿಕ್ಸೆಲ್ ಎಲ್ಲ ಲೆನ್ಸ್ ಕೂಡ ನಿಮಗೆ ಗಮನಿಸ್ಕೋಬಹುದು 1 2 3 4 ಲೆನ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗಿ 5 ಮೆಗಾ ಪಿಕ್ಸೆಲ್ ನ ಕ್ಲಾರಿಟಿ ಬಂದಿದ್ದು ಫುಲ್ HD ರೆಸಲ್ಯೂಷನ್ ಅಲ್ಲಿ ನಿಮಗೆ ಕ್ಲಾರಿಟಿನ ಪ್ರೊಡ್ಯೂಸ್ ಕೂಡ ಮಾಡುತ್ತೆ. ಸೊ ಹಾಗೆ ಇನ್ನು ನೈಟ್ ಹೊತ್ತಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೇಳ್ಕೊಳ್ಬೇಕಾದ್ರೆ ನೈಟ್ ಹೊತ್ತಲ್ಲಿ ನೀವು ಇಲ್ಲಿರುವಂತ ಲೈಟ್ ಏನಾದ್ರು ಆನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಕಲರ್ ಅಲ್ಲಿ ವ್ಯೂ ಅಲ್ಲಿ ಬರುತ್ತೆ ಅಂದ್ರೆ ಕಲರ್ ಅಲ್ಲಿ ವ್ಯೂ ಅಲ್ಲಿ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ನಿಮಗೆ ಬ್ಯಾಕಪ್ ಅನ್ನೋದು ಕಡಿಮೆ ಕೂಡ ಬರ್ಬೋದು. ನೀವೇನಾದ್ರೂ ಈ ಲೈಟ್ಸ್ ಗಳನ್ನ ಏನಾದ್ರು ಆಫ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ HD ರೆಸಲ್ಯೂಷನ್ ಅಲ್ಲಿ ವ್ಯೂ ಈ ತರ ಕಾಣಿಸುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬ್ಯಾಟರಿ ಬ್ಯಾಕಪ್ ಸ್ವಲ್ಪ ನಿಮಗೆ ಜಾಸ್ತಿ ಕೂಡ ಬರುತ್ತೆ. ಇನ್ನು ಈ ಒಂದು ಸೋಲಾರ್ CCTV ಕ್ಯಾಮ್ರಾದಲ್ಲಿ ನಿಮಗೆ IP67 ನಿಮಗೆ ವಾಟರ್ ಜೊತೆಗೆ ಡಸ್ಟ್ ಪ್ರೂಫ್ ಕೂಡ ಆಗಿದೆ. ಅಂದ್ರೆ ಧೂಳು ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತೆ ಮಳೆ ಬಂದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಬಾಳಿಕೆಯ ದೃಷ್ಟಿಯಿಂದ ನಿಮಗೆ ಒಂದು ಸಲಹೆ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಸೋಲಾರ್ ಪ್ಲೇಟ್ ಮೇಲ್ಗಡೆ ಇರುತ್ತೆ, ಕ್ಯಾಮ್ರಾ ನಿಮ್ಗೆ ಇಲ್ಲಿ ಇರುತ್ತೆ, ಇಲ್ಲಿ ನಿಮ್ಗೆ ಏನು ಗ್ಯಾಪ್ ಇರುತ್ತಲ್ಲ ಇಲ್ಲಿ ಯಾವ್ದಾದ್ರು ಒಂದು ಶೀಟ್ ಏನಾದರೂ ನೀವು ಹಾಕೊಂಡ್ರೆ ಇದ್ರ ಮೇಲೆ ಡೈರೆಕ್ಟ್ ಆಗಿ ಬಿಸಿಲು ಮತ್ತೆ ಮಳೆ ಬರದೇ ಇರೋದ್ರಿಂದ ನಿಮಗೆ ಲೈಫ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ರೆ ಬಾಳಿಕೆ ಸ್ವಲ್ಪ ಜಾಸ್ತಿ ಬರುತ್ತೆ. ನೀವು ಕೇಳಬಹುದು ಸರ್ ಈ ಸೋಲಾರ್ CCTV ಕ್ಯಾಮ್ರಾಗೂ ಮತ್ತೆ ಮಾರ್ಕೆಟ್ ಅಲ್ಲಿ ಇರುವಂತ ಸೋಲಾರ್ CCTV ಕ್ಯಾಮ್ರಾಗೂ ಏನಪ್ಪ ವ್ಯತ್ಯಾಸ, ಇದನ್ನೇನು ತಗೊಳ್ಬೇಕು ಅಂತ ಕೇಳಿದ್ರೆ ಸೊ ಗಮನಿಸ್ಕೋಬಹುದು ಇದರಲ್ಲಿ 2 ನಿಮಗೆ ಹೈಲೈಟ್ ಫೀಚರ್ಸ್ ಇದೆ. ಹೈಲೈಟ್ ಫೀಚರ್ಸ್ 1 ಏನಪ್ಪಾ ಅಂತಂದ್ರೆ ಸೊ ನೀವು ಮಾರ್ಕೆಟ್ ಇರುವಂತ ಸೋಲಾರ್ CCTV ಕ್ಯಾಮ್ರಾಗಳನ್ನ ತಗೊಂಡಾಗ ನಿಮಗೆ ಹಗಲು ಹೊತ್ತದ ಅಂದ್ರೆ ಡೇ ಹೊತ್ತದ ಮಾತ್ರ ನಿಮಗೆ ರೆಕಾರ್ಡ್ ಸಿಗುತ್ತೆ. ರಾತ್ರಿ ಹೊತ್ತಾದ್ರೂ ಯಾರಾದ್ರೂ ಕಳ್ತನ ಮಾಡಿದ್ರೆ ಅಥವಾ ಯಾರಾದ್ರೂ ಬಂದ್ರೆ ನಿಮಗೆ ರೆಕಾರ್ಡ್ ಸಿಗಲ್ಲ. ಏನಕ್ಕೆ ಅಂತಂದ್ರೆ ಅಪ್ ಟು 50% ಗಿಂತ ಕಡಿಮೆ ನಿಮಗೆ ಬ್ಯಾಟರಿ ಬ್ಯಾಕಪ್ ಅದೇನಾದ್ರು ಆಯ್ತು ಅಂತಂದ್ರೆ ನಿಮಗೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಕೊಳ್ಳುತ್ತೆ. ಬಟ್ ಈ ಒಂದು ಸೋಲಾರ್ CCTV ಕ್ಯಾಮ್ರಾದಲ್ಲಿ ನಿಮಗೆ 24/7 ನಿಮಗೆ ಕಂಪ್ಲೀಟ್ ಆಗಿ ರೆಕಾರ್ಡಿಂಗ್ ಆಗುವಂತ AOV ಫೀಚರ್ಸ್ ಇರೋದ್ರಿಂದ ನಿಮಗೆ ಹಗಲು ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಕಂಪ್ಲೀಟ್ಲಿ ರೆಕಾರ್ಡ್ ಸಿಗುತ್ತೆ, ಎಲ್ಲೂ ಕೂಡ ನಿಮಗೆ ಸ್ಕಿಪ್ ಕೂಡ ಆಗಲ್ಲ. ಸೊ ಹಾಗೆ ಇದರ ಇನ್ನೊಂದು ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಿಮಗೆ ಆಟೋ ಝೂಮಿಂಗ್ ಅಂದ್ರೆ 12x ನಿಮಗೆ ಆಟೋ ಝೂಮಿಂಗ್ ನ ಕೊಟ್ಟಿದ್ದಾರೆ. ಯೂಸಲಿ ನೀವು ಝೂಮ್ ಮಾಡ್ತೀನಿ ಅಂತಂದ್ರೆ ನೀವು ಸ್ಕ್ರೀನ್ ನೀವಾಗೆ ಝೂಮ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇದರಲ್ಲಿ ಯಾವ ತರ ಅಂತಂದ್ರೆ ಇದರಲ್ಲಿ ಯಾರಾದ್ರೂ ಮನುಷ್ಯರು ಅಥವಾ ಬ್ಲಡ್ ಇರುವಂತ ಒಂದು ಆನಿಮಲ್ಸ್ ನಿಮಗೆ ಅಲ್ಲಿ ಡಿಟೆಕ್ಟ್ ಆದ ತಕ್ಷಣ ಸೊ ಅದು ನಿಮಗೆ ದೂರ ಹೋಗ್ತಿದ್ದಂಗೆ ನಿಮಗೆ ಆಟೋಮೆಟಿಕ್ ಆಗಿ ಈ ಒಂದು ಕ್ಯಾಮ್ರಾ ನಿಮಗೆ ಝೂಮ್ ಕೂಡ ಮಾಡುತ್ತೆ. ಆ ತರ ಒಂದು ಯೂನಿಕ್ ಫೀಚರ್ಸ್ ಈ ಸೋಲಾರ್ CCTV ಕ್ಯಾಮ್ರಾದಲ್ಲಿ ಇದೆ. ಇನ್ನು ನಾರ್ಮಲ್ ಆಗಿ ಈ ಒಂದು ಸೋಲಾರ್ CCTV ಕ್ಯಾಮ್ರಾದಲ್ಲಿ ಎಲ್ಲ ಕ್ಯಾಮ್ರಾಗಳಲ್ಲಿ ಇರೋ ಪ್ರಕಾರ ಇದರಲ್ಲೂ ಕೂಡ ನಿಮಗೆ ಫೀಚರ್ಸ್ ಗಳು ಕೂಡ ಇದೆ. ಏನಪ್ಪಾ ಅಂತಂದ್ರೆ ಈ ಸೋಲಾರ್ CCTV ಕ್ಯಾಮ್ರಾ ಮುಂದೆ ಯಾರಾದ್ರೂ ಡಿಟೆಕ್ಟ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಹಾಗೆ ಅವರು ಕಂಡ ತಕ್ಷಣ ನಿಮಗೆ ಸೈರನ್ ಕೂಡ ಮಾಡುತ್ತೆ. ಸೊ ಹಾಗೆ ಈ ಒಂದು CCTV ಕ್ಯಾಮ್ರಾದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಫೀಚರ್ಸ್ ಏನಂದ್ರೆ 2 ವೇ ಟಾಕಿಂಗ್ ಆಪ್ಷನ್ಸ್ ಕೂಡ ಇದೆ. ಈ 2 ವೇ ಟಾಕಿಂಗ್ ಆಪ್ಷನ್ ನ ನೀವು ಎಲ್ಲೋ ಬೇರೆ ಕಡೆ ಇರ್ತೀರಾ, ಕ್ಯಾಮ್ರಾ ನಿಮಗೆ ನಿಮ್ಮ ಒಂದು ಗದ್ದೆದಲ್ಲಿ ಇದನ್ನ ಫಿಕ್ಸ್ ಮಾಡಿರ್ತೀರಾ, ಅಲ್ಲಿ ನಿಮ್ಗೆ ಯಾರಾದ್ರೂ ಕೆಲಸ ಮಾಡ್ತಿರ್ತಾರೆ ಬಟ್ ನೀವು ಆ ಸಮಯದಲ್ಲಿ ಇಲ್ಲ ಯಾವುದೋ ಒಂದು ಬೇರೆ ಪ್ರದೇಶದಲ್ಲಿ ಇದೀನಂದ್ರೆ ಅಲ್ಲಿಂದಾನೇ ನಿಮ್ಮ ಒಂದು ಕ್ಯಾಮ್ರಾಗೆ ಕಾಲ್ ಮಾಡಿಬಿಟ್ಟು ಅಲ್ಲಿರುವಂತಹ ಕೆಲಸಗಾರರಿಗೆ ನೀವು ಕೆಲಸ ಕೂಡ ಮಾಡಿಸ್ಕೋಬಹುದು. ಅವರು ಅಲ್ಲಿಂದ ಮಾತಾಡಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕೇಳುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ಮಾತಾಡಿದ್ರೆ ನಿಮಗೆ ಅಲ್ಲಿ ಕೇಳುತ್ತೆ. CCTV ಕ್ಯಾಮ್ರಾಗಳನ್ನ ನೀವು ಒಬ್ಬರೇ ಯೂಸ್ ಮಾಡಬೇಕು ಅಂತಲ್ಲ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು 3 ರಿಂದ 4 ಜನ ಏನಾದರೂ ಇದ್ರೆ ಅವರ ಮೊಬೈಲ್ಗೂ ನೀವು ಆಕ್ಸೆಸ್ ತಗೊಂಡು ಎಲ್ಲರೂ ಕೂಡ ಈ ಒಂದು ಸೋಲಾರ್ CCTV ಕ್ಯಾಮ್ರಾನ ಯೂಸ್ ಕೂಡ ಮಾಡ್ಕೋಬಹುದು. ಹಾಗೆ ನಮಗೆ 4 ವ್ಯೂ ಇಲ್ಲ ಸರ್ ನಮಗೆ 3 ಲೆನ್ಸ್ ಕಡೆ ಅಂದ್ರೆ 3 ಕಡೆ ಮಾತ್ರ ಕವರ್ ಆಗಬೇಕು ಅಂತ ಏನಾದ್ರು ಅಂದ್ರೆ ಸೊ ನಮ್ಮ ಹತ್ರ 3 ಲೆನ್ಸ್ ಕ್ಯಾಮ್ರಾ ಕೂಡ ಇದೆ. ಸೊ ಗಮನಿಸ್ಕೊಳ್ಳಿ
ಇದರಲ್ಲಿ ನಿಮಗೆ 3 ಲೆನ್ಸ್ ಕ್ಯಾಮ್ರಾ ಇದೆ, 1 2 3. ಮೇಲ್ಗಡೆ ನಿಮಗೆ ಸ್ಪೀಕರ್ ಕೂಡ, ಅಂದರೆ ಸ್ವಲ್ಪ ನಿಮಗೆ ಜಾಸ್ತಿ ಸೌಂಡ್ ಬರೋಕ್ಕೋಸ್ಕರ ಮೇಲ್ಗಡೆ ಸ್ಪೀಕರ್ ಕೂಡ ಇದೆ. ಸೊ ಗಮನಿಸ್ಕೊಳ್ಳಿ, ಈ ಒಂದು ಕ್ಯಾಮ್ರಾನು ಕೂಡ ನೀವು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಕ್ಯಾಮ್ರಾ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಪ್ರದೇಶಕ್ಕೆ ತಕ್ಕಂತೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಈ ಒಂದು ಕ್ಯಾಮ್ರಾನ ನೀವು ನಿಮ್ಮ ಮೊಬೈಲಲ್ಲೇ ನೀವು ರೊಟೇಷನ್ ಕೂಡ ಮಾಡ್ಕೋಬಹುದು, ಅಥವಾ ಇದ್ರ ಮುಂದೆ ಯಾರಾದರೂ ಬಂದರೆ ನಿಮಗೆ ಆಟೋಮೆಟಿಕ್ ಆಗಿ ಅವರ ಟ್ರ್ಯಾಕ್ ಕೂಡ ಮಾಡುವಂಥ ಆಪ್ಷನ್ಸ್ ಕೂಡ ಇದೆ. ಸೊ ಹಾಗೆ ಇದರಲ್ಲಿ ಏನು ಫೀಚರ್ಸ್ ಕೇಳಿದ್ನೆ ಎಲ್ಲ ಫೀಚರ್ಸ್ ಕೂಡ ಈ ಕ್ಯಾಮ್ರಾದಲ್ಲೂ ಕೂಡ ಇದೆ. ಹಾಗೆ ಇದರ ಪ್ರೈಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ನಮ್ಮ ಲಕ್ಷಾಂತರ ರೂಪಾಯಿಸಲ್ಲಿ 8,500 ರೂಪಾಯಿಗೆ ಸಿಗುತ್ತೆ. 1 ವರ್ಷ ನಿಮಗೆ ವಾರಂಟಿ ಕೂಡ ಸಿಗುತ್ತೆ. 3 ಲೆನ್ಸ್ ಕ್ಯಾಮ್ರಾ. ಹಾಗೆ ನಿಮಗೆ 4 ಲೆನ್ಸ್ ಸೋಲಾರ್ CCTV ಕ್ಯಾಮ್ರಾ ಬೇಕು ಅಂದರೆ 9,800 ರೂಪಾಯಿ ಜೊತೆಗೆ ಸಿಗ್ತಾ ಇದೆ. ಇದಕ್ಕೂ ಕೂಡ 1 ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ. ಸುಮಾರು ಜನ ಏನಪ್ಪ ಕೇಳ್ತಾರೆ ಅಂದರೆ, ಸರ್ ಇದ್ರ ಫಿಟ್ಟಿಂಗ್ ಮತ್ತು ಇನ್ಸ್ಟಾಲೇಷನ್ ಮಾಡೋಕ್ಕೆ ನೀವೇ ಬರ್ತೀರಾ ಅಂತ ಕೇಳ್ತೀರಾ. ಸೊ ನಾವೇ ಬಂದರೆ ಏನಾಗುತ್ತೆ ಅಂದರೆ ನಿಮಗೆ 1,500-2,000 ರೂಪಾಯಿ ಈ ಥರ ಆಗುತ್ತೆ. ನಮ್ಮದು ಮೈಸೂರು ಇರೋದ್ರಿಂದ ನಿಮಗೆ ಅಪ್ ಟು 50ರಿಂದ 60 ಕಿಲೋಮೀಟರ್ ದೂರವರೆಗೂ ಮಾತ್ರ ಅಲ್ಲಿವರೆಗೂ ಕಳಿಸ್ಕೋಬಹುದು. ಅದಕ್ಕೂ ಕೂಡ ನೀವು ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗ್ತದೆ. ಸೊ ಇದು ತುಂಬಾ ಸಿಂಪಲ್, ಯಾರೇ ಬರಬೇಕು ಇದನ್ನ ಇನ್ಸ್ಟಾಲೇಷನ್ ಮತ್ತೆ ಫಿಟ್ಟಿಂಗ್ ಮಾಡಬೇಕು ಅಂತ ಯಾವುದೇ ನೆಸೆಸಿಟಿ ಇಲ್ಲ, ತುಂಬಾನೇ ಈಸಿ ಇರುತ್ತೆ. ಸೊ ಗಮನಿಸ್ಕೊಳ್ಳಿ, ಸೋಲಾರ್ ಕ್ಯಾಮ್ರಾ ಇದಕ್ಕೆ ಒಂದು ಈ ತರ ಒಂದು ರಿಂಗ್ ನ ಕೊಟ್ಟಿರ್ತೀವಿ. ಈ ರಿಂಗ್ ಅಲ್ಲಿ ನಿಮಗೆ ಹಿಂದ್ಗಡೆ 2 ಹೋಲ್ ಇರುತ್ತೆ. ಹೋಲ್ ಹಾಕೊಂಡು ಗಮನಿಸ್ಕೊಳ್ಳಿ, ಇಲ್ಲಿ ನೋಡಿ ಗಮನಿಸ್ಕೊಳ್ಳಿ, ಜಸ್ಟ್ ನಾವೇ ಈ ತರ ಒಂದು ರಿಂಗ್ ಕೊಡ್ತೀವಿ. ರಿಂಗಿಗೆ ಏನು ಮಾಡ್ಕೊಳ್ಳಿ ನೀವು, ಈ ಪೋಲ್ಗೆ ಗಮನಿಸ್ಕೊಳ್ಳಿ, ಇಲ್ಲಿ 2 ಹೋಲ್ ಇರುತ್ತೆ. ಈ ಹೋಲ್ ಮೂಲಕ ಇದನ್ನ ಪಾಸ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಟೈಟ್ ಮಾಡಿದ್ರೆ ಸಾಕು. ಇದಕ್ಕೆ ಯಾರೇ ಬರಬೇಕು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಯಾವುದೇ ನೆಸೆಸಿಟಿ ಇಲ್ಲ. ಹಾಗೆ ಪ್ಯಾನಲ್ ಗಮನಿಸ್ಕೊಳ್ಳಿ, ಪ್ಯಾನಲ್ಗೂ ನಿಮ್ಗೆ ಈ ರೀತಿ 2 ಸ್ಟ್ಯಾಂಡ್ ಕೊಡ್ತೀವಿ. ಈ ಸ್ಟ್ಯಾಂಡ್ಗೂ ಕೂಡ ನಿಮ್ಗೆ ಇಲ್ಲಿ ಹೋಲ್ ಇರ್ತವೆ. ಹೋಲ್ ಮೂಲಕ ಬೆಂಡಿಂಗ್ ವರ್ ಹಾಕೊಂಡು ನೀವು ಟೈಟ್ ಮಾಡ್ಕೊಂಡ್ರೆ ಸಾಕು. ಇಷ್ಟೇ ಇದ್ರ ಫಿಟ್ಟಿಂಗು. ಯಾರೇ ಬರಬೇಕು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಯಾವುದೇ ರೀತಿ ತೊಂದರೆನೇ ಇಲ್ಲ. ಹಾಗೆ ಇನ್ನು ಇದಕ್ಕೆ ಸಿಮ್ ಹಾಕ್ಬಿಟ್ಟು ನಿಮ್ಮ ಮೊಬೈಲ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಈ ಕ್ಯಾಮ್ರಾದ ಮೇಲೆ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ಗೆ ಇದು ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ಈ ಫಿಟ್ಟಿಂಗ್ ಯಾವ ತರ ಮಾಡಬೇಕು ಮತ್ತೆ ಇನ್ಸ್ಟಾಲೇಷನ್ ನ ಒಂದು ಏನಾದ್ರು ಡೌಟ್ಸ್ ಇದ್ರೆ ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಕೂಡ ಮಾಡಿದೀನಿ. ಆಲ್ರೆಡಿ ಇದನ್ನ ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದೀವಿ. ಸೊ ಈ ಕ್ಯಾಮ್ರಾ ತಗೊಂಡ್ಮೇಲೆ ನೀವು ಅದನ್ನ ನೋಡ್ಕೊಂಡು ನೀವು ಕೂಡ ಆರಾಮಾಗಿ ಇನ್ಸ್ಟಾಲೇಷನ್ ಮತ್ತೆ ಫಿಟ್ಟಿಂಗ್ ಕೂಡ ಆರಾಮಾಗಿ ಮಾಡ್ಕೋಬಹುದು. ನೀವು ಏನಾದರೂ ಡೈರೆಕ್ಟ್ ಆಗಿ ಬಂದು ಏನಾದ್ರು ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು, ಮೈಸೂರಲ್ಲಿ ಮಂಡಿ ಮಹಲ ಕಬಿ ರೋಡ್ ನಿಯರ್ ಶ್ರೀಟೆಕ್ ಪಕ್ಕದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಲಕ್ಷಾಂತರ ರೂಪಾಯಿ ಅಂತ ಇರೋದು. ಡೈರೆಕ್ಟ್ ಆಗಿ ಬಂದು ಕೂಡ ನೀವು ಇದನ್ನ ನೋಡ್ಬಿಟ್ಟು ಕೂಡ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇಲ್ಲ ಸರ್ ನಾವು ತುಂಬಾ ದೂರ ಊರವರಲ್ಲಿ ಇದೀವಿ, ನಾವು ಅಲ್ಲಿಗೆ ಬರಕ್ಕಾಗಲ್ಲ ಅಂತಂದ್ರೆ ಆಲ್ ಓವರ್ ಇಂಡಿಯಾ ನಿಮಗೆ ಡೆಲಿವರಿ ಆಪ್ಷನ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ. ಹಾಗೆ ನೀವೇನಾದ್ರೂ ಆಲ್ರೆಡಿ ಬಜಾಜ್ ಅಲ್ಲಿ ಆಲ್ರೆಡಿ ಕಸ್ಟಮರ್ ಏನಾದ್ರು ಆಗಿದ್ರೆ ನಿಮಗೆ ಬಜಾಜ್ EMI ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ನಾನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಯಾಮ್ರಾನ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಫ್ರೀ ಆಗಿ ಸಿಗುತ್ತೆ.